ಇದು ಸತ್ಯಭಾಮ ಸಂಚಿಕೆ 17. ಪ್ರಯಾಣದ ನಡುವೆ ಜಿತೇಂದ್ರ ದಂಪತಿಗಳು ನಿದ್ದೆಗೆ ಜಾರಿದರೆ ಭಾಮ ಹಾಗೂ ಸ್ಫೂರ್ತಿ ಮೇಲುದನಿಯಲ್ಲಿ ಮಾತನಾಡುತ್ತಿದ್ದರು. ಸತ್ಯಜಿತ್ ಎದುರಿಗಿದ್ದ ಕನ್ನಡಿಯಲ್ಲಿ ಭಾಮ ಮಾತನಾಡುವಾಗ ಅವಳ ಹಾವಭಾವಗಳನ್ನು ಗಮನಿಸುತ್ತಿದ್ದ. ಅದು ಭಾಮಳ ಅರಿವಿಗೆ ಬರಲಿಲ್ಲ. ಆದರೆ ಸ್ಫೂರ್ತಿ ಗಮನಿಸಿದ್ದಳು. ಅಣ್ಣ ರಸ್ತೆ ನೋಡಿ ಡ್ರೈವ್ ಮಾಡು ಎಂದು ಛೇಡಿಸಿದಳು. ಸಿಕ್ಕಿಬಿದ್ದರೂ ಅವಳು ಹೇಳಿದ್ದು ತನಗಲ್ಲ ಎಂಬಂತೆ ಮರು ಮಾತನಾಡದೆ ತನ್ನಷ್ಟಕ್ಕೆ ತಾನು ಕಾರು ಚಾಲಾಯಿಸಿದ. ತಾನು ತನ್ನ ಅತ್ತಿಗೆ ಜೊತೆಗೆ ಬರುತ್ತೇನೆಂದು ಸ್ಪಂದನಾಳಿಗೆ ಅದಾಗಲೇ ಸಂದೇಶ ಕಳುಹಿಸಿದ್ದಳು ಭಾಮ. ಆದುದರಿಂದಲೇ ಭಾಮಳಿಗೋಸ್ಕರ ಕಾಯುತ್ತಾ ಕೂತಿದ್ದಳವಳು. ಮೈಸೂರು ತಲುಪಿದಾಗ ಮಧ್ಯರಾತ್ರಿ ಕಳೆದಿತ್ತು. ಸ್ಪಂದನಾಳ ಮನೆಯ ಬಳಿ ಇಳಿದವಳು ಸತ್ಯಜಿತ್ಗೆ ಧನ್ಯವಾದ ಹೇಳಿ ಉಳಿದವರಿಗೆ ತಾನು ಬರುತ್ತೇನೆ ಎಂದು ತಿಳಿಸಿ ಸ್ಪಂದನಾಳ ಮನೆಗೆ ಹೋದಳು. ಗೆಳತಿಯನ್ನು ಕಂಡವಳಿಗೆ ಖುಷಿಯಾಗಿತ್ತು. ನಿಂಗೆ ಸುಸ್ತಾಗಿರುತ್ತೆ, ಇವಾಗ ಮಲಗು, ಬೆಳಗ್ಗೆ ಮಾತಾಡೋಣ, ಗುಡ್ ನೈಟ್ ಎಂದ ಸ್ಪಂದನ ದೀಪ ಆರಿಸಿದಳು. ಅತ್ತ ಸತ್ಯಜಿತ್ಗೂ ಸುಸ್ತಾಗಿದ್ದರಿಂದ ಅವನು ನಿದ್ದೆಗೆ ಜಾರಿದ. ಮರುದಿನ ಎಂದಿನಂತೆ ಭಾಮಳ ದಿನಚರಿ ಶುರುವಾಗಿತ್ತು. ಹಿಂದಿನ ದಿನ ಮನೆಯಲ್ಲಿ ತನಗಾಗಿ ಹಿರಿಯರು ವರನನ್ನು ಆರಿಸಿದ ವಿಷಯವನ್ನು ಕೂಡ ಮರೆತಿದ್ದಳು. ಆಫೀಸಿಗೆ ತಲುಪಿದವಳೆ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಂಡವಳಿಗೆ ಇಹದ ಪರಿವೇ ಇರಲಿಲ್ಲ. ಮಧ್ಯಾಹ್ನ ಊಟದ ಹೊತ್ತಿಗೆ ಮೂವರು ಜೊತೆಯಲ್ಲಿ ಕೂತಿದ್ದರು. ಮಾತು ಹರಟೆಯ ನಡುವೆ, ನಿನ್ನ ಅತ್ತಿಗೆ ಮನೆಯವರು ಬಂದು ಹೋದ್ರಾ ಎಂದು ಪ್ರಶ್ನಿಸಿದಳು ಆಶಾ. ಹೌದು, ಅವರೆಲ್ಲರೂ ಫ್ರೆಂಡ್ಲಿ ಆಯಿತಾ, ನಿನ್ನೊಳ ಮಜೆ ಇತ್ತು, ಟೈಮ್ ಪಾಸ್ ಆಗಿದೆ ಗೊತ್ತಾಗಲಿಲ್ಲ ಎಂದು ಖುಷಿಯಿಂದ ಉತ್ತರಿಸಿದ ಭಾಮಳಿಗೆ, ನಿನ್ನ ಅತ್ತಿಗೆಗೆ ಅಣ್ಣ ಇದ್ದಾನಾ ಎಂದು ಕೇಳಿದ ಮಿಥುನ್. ಆಗಲೇ ಅವಳಿಗೆ ಸತ್ಯಜಿತ್ನ ನೆನಪಾಗಿತ್ತು. ಹಿಂದಿನ ದಿನ ತನ್ನ ಮನೆಯವರು ತನ್ನ ಹಾಗೂ ಅವನ ಮದುವೆಗೆ ಹಸಿರು ನಿಶಾನೆ ತೋರಿಸಿದ್ದು ಸ್ಮೃತಿ ಪಟಲದಲ್ಲಿ ಹಾದು ಹೋಯಿತು. ಅಯ್ಯೋ ದೇವ ಎಂದು ತಲೆ ಮೇಲೆ ಕೈ ಹೊತ್ತು ಕೂತಳು. ಎಂತಾಯಿತು? ಅದು ಎಂತೆಲ್ಲ, ಸತ್ಯ ಹೇಳ, ಯಾಕೆ ದೇವರನ್ನು ಕರೆದದ್ದು ಎಂದ ಮಿಥುನ್ಗೆ ಅವಳು ಯಾವುದೋ ವಿಷಯವನ್ನು ಮುಚ್ಚಿಡುತ್ತಿದ್ದಾಳೆ ಎನ್ನುವ ಅನುಮಾನ. ಆದರೆ ಅವಳಿಗೆ ಈಗಲೇ ತನ್ನ ಹಾಗೂ ಸತ್ಯಜಿತ್ ವಿಷಯವನ್ನು ಬಹಿರಂಗಗೊಳಿಸಲು ಇಚ್ಛೆಯಿಲ್ಲ. ನಿಶ್ಚಿತಾರ್ಥವಾಗುವ ತನಕ ಈ ವಿಷಯ ರಹಸ್ಯವಾಗಿರಲಿ ಎಂದಿತ್ತು ಅವಳ ಮನ. ಆದರೂ ಅವನು ತನ್ನ ಅತ್ತಿಗೆಯ ಅಣ್ಣ ಎಂಬ ವಿಷಯವನ್ನು ಸ್ನೇಹಿತರಿಗೆ ಹೇಳಬೇಕು ಎಂದನಿಸಿತು ಅವಳಿಗೆ. ಒಂದು ಸಂಗತಿ ಉಂಟು ಎಂದಳು ಮೇಲುದನಿಯಲ್ಲಿ. ಎಂತ? ಅದು ನನ್ನ ಅತ್ತಿಗೆ ಅಣ್ಣ ಯಾರು ಗೊತ್ತುಂಟಾ? ನಮ್ಮ ಸರ್ ಇದ್ದಾರಲ್ಲ, ಅವರೇಯ ಎಂದಾಗ ದಂಗಾಗುವ ಸರದಿ ಆಶಾ ಹಾಗೂ ಮಿಥುನ್ರದ್ದು. ಭಾಮ, ಸತ್ಯ ಹೇಳ್ತಿದ್ಯಾ ಎಂದ ಆಶಾಳಿಗೆ ಈ ವಿಷಯ ನಂಬಲಾಗುತ್ತಿಲ್ಲ. ಸತ್ಯವಾಗಲೂ ಆ ಸತ್ಯ ನನ್ನ ಅತ್ತಿಗೆಯ ಅಣ್ಣ, ನನಗೆ ಸಹ ಹೀಗೆ ಶಾಕ್ ಆಗಿತ್ತು ಮಾರೈತಿ ಎಂದವಳಿಗೆ. ಸರ್ ನಿನಗೆ ಸಂಬಂಧ ಅಲ್ಲ ಇನ್ನು, ಹಾಗಾದರೆ ನಿನಗಿಲ್ಲಿ ಹೆಚ್ಚು ರೆಸ್ಪೆಕ್ಟ್ ಸಿಗ್ತದಲ್ಲ ಎಂದ ಮಿಥುನ್. ಸಂಬಂಧ ಅಲ್ಲ, ಈ ಕಾಂಪೌಂಡ್ನ ಹೊರಗೆ, ನನಗೆ ಯಾವ ಸ್ಪೆಷಲ್ ರೆಸ್ಪೆಕ್ಟ್ ಸಹ ಬೇಡವಾ? ನಾನು ಸುರುವಿಗೆ ಹೇಗಿದ್ದೆ ಈಗ ಸಹ ಹಾಗೇ ಇರ್ತೇನೆ, ನನಗೆ ಸಹ ಸೆಲ್ಫ್ ರೆಸ್ಪೆಕ್ಟ್ ಉಂಟು ಎಂದಳು ದೃಢವಾಗಿ. ಅವಳ ಮಾತು ಇಬ್ಬರಿಗೂ ಅವಳ ಸ್ವಾಭಿಮಾನದ ಪರಿಚಯ ಮಾಡಿಸಿತು. ಊಟ ಮುಗಿಸಿ ಆಶಾ ಹಾಗೂ ಮಿಥುನ್ ಹೋದರೆ ಭಾಮ ಹೋಗಿತು ಸತ್ಯಜಿತ್ ಕ್ಯಾಬಿನ್ ಬಳಿ. ಮೇ ಐ ಕಮ್ ಇನ್ ಸರ್ ಎಂದಳು. ಅವನು ಆಗಷ್ಟೇ ಊಟಕ್ಕೆ ಕೂತಿದ್ದ. ಐ ಆಮ್ ಹ್ಯಾವಿಂಗ್ ಮೈ ಲಂಚ್, ಸ್ವಲ್ಪ ಹೊತ್ತು ಕಳೆದು ಬನ್ನಿ ಎಂದ. ಅವಳು ಕ್ಯಾಬಿನ್ ಡೋರ್ ತೆರೆದು ಮೆಲ್ಲಗೆ ಇಣುಕಿದಳು. ಓ ನೀನಾ, ನಾನು ಬೇರೆ ಯಾರು ಅಂದ್ಕೊಂಡೆ ಎಂದವ. ಏನು ವಿಷಯ ಎಂದ ಊಟ ಮಾಡುತ್ತಲೇ. ಮಾತನಾಡುತ್ತಾ ಊಟ ಮಾಡಿದ ಪರಿಣಾಮ ಅವನಿಗೆ ಊಟ ನೆತ್ತಿಗೆ ಹತ್ತಿ ಕೆಮ್ಮತೊಡಗಿದ. ತಕ್ಷಣ ಅವನ ಬಳಿ ಓಡಿದವಳೆ ಅವನು ತಲೆ ತಟ್ಟುತ್ತಾ ನೀರು ಕುಡಿಸಿದಳು. ಮಾತಾಡಿ ಆದ ನಂತರ ಊಟ ಮಾಡಬೇಕಿತ್ತು, ಇಲ್ಲದಿದ್ದರೆ ಊಟ ಮಾಡಿ ಮಾತಾಡಬೇಕಿತ್ತು. ಎರಡು ಕೆಲಸ ಒಟ್ಟಿಗೆ ಮಾಡಿದರೆ ಹೀಗೆ ಆಗೋದು ಎಂದು ನಯವಾಗಿ ಗದರಿದಳು. ಅವಳೆಡೆಗೆ ಕೆಂಗಣ್ಣು ಬಿಟ್ಟಾಗ ಭಯಗೊಂಡರೂ ಅದನ್ನು ತೋರ್ಪಡಿಸದೆ, ನಿನ್ನ ಕಣ್ಣು ನೋಡಿ ನಾನೆಂತ ಹೆದರುವುದಿಲ್ಲ ಎಂದಳು. ಯು ಆರ್ ಮೈ ಎಂಪ್ಲಾಯಿ ನೌ, ಅನ್ನೆಸರಿ ಟಾಕ್ಗೆ ನಂಗೆ ಟೈಮ್ ಇಲ್ಲ. ಸರ್, ಐ ವಾಂಟ್ ಟು ಟಾಕ್ ಟು ಯು. ಈಗಲ್ಲ ಆಯ್ತಾ? ಲೆಟ್ ಸ್ಪೀಕ್ ಆಫ್ಟರ್ ಆಫೀಸ್ ಅವರ್ಸ್, ಇಟ್ಸ್ ಪರ್ಸ್ನಲ್ ಎಂದವಳು ಅಲ್ಲಿಂದ ಕಾಲ್ಕಿತ್ತರೆ ಮೊದಲ ಸರಿ ಲಾಕಲ್ ಲ್ಯಾಂಗ್ವೇಜ್ ಬಿಟ್ಟು ಇಂಗ್ಲೀಷ್ನಲ್ಲಿ ಮಾತಾಡಿದ್ದು ಇವಳು ಎಂದುಕೊಂಡವ ಊಟ ಮುಗಿಸಿ ತನ್ನ ಕೆಲಸದಲ್ಲಿ ವ್ಯಸ್ತನಾದ. ಸಂಜೆ 6 ಗಂಟೆ ಅಷ್ಟರಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸ ಮುಗಿಸಿ ಹೊರಟರೆ, ಭಾಮ ಹೋಗುವನಾ ಎಂದಳು ಆಶಾ. ಇಲ್ಲ, ನಾನೀಗ ಬರೋದಿಲ್ಲ, ಸ್ವಲ್ಪ ಕೆಲಸ ಉಂಟು ಎಂದಳು. ಮತ್ತೆ ಆಗ ಕೆಲಸ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ಯಲ್ಲ ಎಂದು ಅನುಮಾನದಿಂದ ಕೇಳಿದಾಗ, ಅದು ಆಗಿದೆ, ಇದು ಬೇರೆ ಕೆಲಸ ಎಂದಳು. ಬೇರೆ ಎಂಥ ಕೆಲಸವ ನಿಂಗೆ ಎಂದ ಮಿಥುನ್ಗೆ. ಅದು ಪರ್ಸ್ನಲ್ ಎಂದಳು ಭಾಮ. ನಾವು ನಿನ್ನ ಫ್ರೆಂಡ್ಸ್ ಅಲ್ಲ, ನಮಗೆ ಗೊತ್ತಿಲ್ಲದೆ ಎಂಥ ಪರ್ಸ್ನಲ್ ಕೆಲಸ ನಿಂಗೆ ಎಂದವನ ಮಾತಿಗೆ, ಅದೆಂತಿಲ್ಲನಾ, ನನಗೆ ಸರ್ ಜೊತೆ ಮಾತಾಡಲಿಕ್ಕಿತ್ತು ಎಂದಳು. ಓ ಎಂದವ. ಗೊತ್ತಾಯಿತು ಮಾರೈತಿ, ಅವರು ನಿನ್ನ ಅತ್ತಿಗೆ ಅಣ್ಣ ಅಲ್ಲ, ನೀವಿಬ್ಬರು ನೋಡಲಿಕ್ಕೆ ಸಹ ಮ್ಯಾಚ್ ಇದ್ದೀರಿ, ನೀನು ಅವರನ್ನೇ ಮದುವೆಯಾಗು ಎಂದಾಗ ಭಾಮಾಳಿಗೆ ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡ ಪರಿಸ್ಥಿತಿ ಆಗಿತ್ತು. ಸ್ನೇಹಿತರಿಗೆ ಸುಳ್ಳು ಹೇಳಲು ಮನಸ್ಸಿಲ್ಲ, ಆದರೆ ನಿಶ್ಚಿತಾರ್ಥಕ್ಕೆ ಇನ್ನೂ ಮುಹೂರ್ತ ಕೂಡ ನೋಡಿಲ್ಲ.
ಹೀಗಿರುವಾಗ ಇಷ್ಟು ಬೇಗ ವಿಷಯ ತಿಳಿಸಲು ಅವಳ ಮನವೇಕೋ ಸಮ್ಮತಿಸಲಿಲ್ಲ. ಅಷ್ಟೇ ಅಲ್ಲದೆ ತನಗೆ ಇಲ್ಲಿ ಉದ್ಯೋಗ ದೊರಕಿದ್ದು ಅವರು ಸಂಬಂಧಿಕರಾದ ಕಾರಣ ಅವನಿಗೆ ಮತ್ತು ತನಗೆ ಮೊದಲೇ ಮದುವೆ ನಿಶ್ಚಯಿಸಿದ್ದಾರೆ ಎಂದು ತಪ್ಪು ತಿಳಿದುಕೊಂಡರೆ, ಹೀಗೆ ಏನೇನೋ ಯೋಚನೆ ಅವಳ ಮನದಲ್ಲಿ. ಅದಕ್ಕಾಗಿಯೇ ಸುಮ್ಮನಿದ್ದಳು. ಅವಳ ಮೌನವನ್ನು ಕಂಡವನು ಎಂತಾಯ್ತಾ, ಎಂತಕ್ಕೆ ಮಾತಾಡುವುದಿಲ್ಲ ಎಂದಾಗ, ಎಂತ ಇಲ್ಲನಾ, ನಾಳೆ ಕಾಣುವ, ಬಾಯ್ ಎಂದಳು. ಆಶಾ ಹಾಗೂ ಮಿಥುನ್ಗೆ ಅವಳ ವರ್ತನೆ ವಿಚಿತ್ರವೆನಿಸಿತು. ಅವರಿಬ್ಬರು ಅಲ್ಲಿಂದ ಹೊರಟರು. ಭಾಮ ಸತ್ಯಜಿತ್ ಕ್ಯಾಬಿನ್ ಬಳಿ ಬಂದು ಬಾಗಿಲು ತೆರೆದು ನೋಡಿದಳು. ಅವನಿನ್ನೂ ಕೆಲಸದಲ್ಲಿ ತಲ್ಲೀನನಾಗಿದ್ದ. ಮೇ ಐ ಕಮಿನ್ ಸರ್? ತಲೆ ಎತ್ತಿ ನೋಡಿದವ ಅವಳನ್ನು ಕಂಡು ಸಮಯ ನೋಡಿದ. 6:30 ಆಗಿತ್ತು. ಸ್ವಲ್ಪ ಕೆಲಸ ಬಾಕಿ ಇತ್ತು. ಮಧ್ಯಾಹ್ನ ಬಂದು ಏನೋ ಮಾತನಾಡಲು ಇದೆ ಎಂದದು ನೆನಪಾಗಿ ತನ್ನ ಕೆಲಸವನ್ನು ಬದಿಗಿಟ್ಟು ಎಸ್ ಕಮಿನ್ ಎಂದವ ಸೋಫಾದಲ್ಲಿ ಕೂತ. ಅವಳು ಅವನ ಬಳಿ ಬಂದವಳೆ. ಸರ್, ನೀವೀಗ ಫ್ರೀಯಾ ಎಂದು ಕೇಳಿದಳು. ಅವಳನ್ನು ಕಾಯಿಸಿದರೆ ಅವಳು ಹೋಗುವುದು ತಡವಾಗುವುದೆಂದು, ರಾತ್ರಿ ಹೊತ್ತು ಹೆಣ್ಣು ಮಕ್ಕಳು ಹೊರಗೆ ಓಡಾಡುವುದು ಸುರಕ್ಷಿತವಲ್ಲ ಎಂದುಕೊಂಡವ. ಹೌದು, ಐ ಆಮ್ ಫ್ರೀ ನೌ ಎಂದ. ಹಾಗಾದರೆ ನೀವೀಗ ಸರ್ ಅಲ್ಲ ಎಂದವಳು. ಎಂತ ಗೊತ್ತುಂಟಾ, ಅದು ಮನೆಯಲ್ಲಿ ನಮ್ಮಿಬ್ಬರ ಮದುವೆ ಫಿಕ್ಸ್ ಮಾಡಿದ್ದಾರಲ್ಲ, ಅದು ಈಗಲೇ ಯಾರಿಗೆ ಸಹ ಗೊತ್ತಾಗೋದು ಬೇಡ ಆಯ್ತಾ ಎಂದವಳೆ. ಅವನ ಬಳಿ ಕುಳಿತರೆ ಬದಲಾದ ಅವಳ ವರಸೆಗೆ ದಂಗಾಗಿ ಹೋದನವ. ಅವನಿಗೂ ಇಷ್ಟು ಬೇಗ ಆ ವಿಷಯವನ್ನು ಯಾರಿಗೂ ತಿಳಿಸುವ ಇಚ್ಛೆ ಇಲ್ಲದಿದ್ದರೂ ಅವಳನ್ನು ಕಾಡಿಸುವ ಸಲುವಾಗಿ ಯಾಕೆ ಗೊತ್ತಾಗಬಾರದು, ಇಂದಲ್ಲ ನಾಳೆ ಗೊತ್ತಾಗಲೇಬೇಕಲ್ಲ ಎಂದ. ಅದು ಹಾಗಲ್ಲನಾ ಎಂದವಳು ಅವನ ಭುಜದ ಮೇಲೆ ಕೈಯಿಟ್ಟು. ನಮ್ಮ ಮದುವೆ ಮೊದಲೇ ಫಿಕ್ಸ್ ಆಗಿದೆ, ಅದಕ್ಕೆ ಮಾವನನ್ನು ಇಲ್ಲಿ ಕೆಲಸಕ್ಕೆ ಅಪಾಯಿಂಟ್ ಮಾಡಿದ್ದು ಅಂತ ತಪ್ಪಾಗಿ ನೆನೆಸಿದ್ರೆ ನಿಮಗೆ ಅಲ್ಲ ಕೆಟ್ಟ ಹೆಸರು ಬರುವುದು. ಎಂಗೇಜ್ಮೆಂಟ್ ಹತ್ತಿರ ಬರುವಾಗ ಹೇಳುವಾಯ್ತಾ ಎಂದರೆ ಅವಳ ಮಾತನ್ನು ಕೇಳುತ್ತಿದ್ದರೂ ಅವನ ನೋಟ ಅವಳು ತನ್ನ ಭುಜ ಸ್ಪರ್ಶಿಸಿದ ಕೈಯ ಮೇಲಿತ್ತು. ಅವನ ನೋಟವನ್ನು ಹಿಂಬಾಲಿಸಿದವಳಿಗೆ ತನ್ನ ಕೈ ಅವನ ಭುಜದ ಮೇಲಿರುವುದು ಅರಿವಾಗಿ ಸಾರಿ ಆಯ್ತಾ ಎಂದು ಕೈ ಹಿಂದೆಗೆದಳು. ಅವನು ಮೌನವಾಗಿಯೇ ಇದ್ದ. ಅವಳು ಹೇಳಿದ ಮಾತುಗಳು ಸರಿಯಾಗಿವೆ ಎಂದು ಮೊದಲ ಬಾರಿ ಅವಳ ಬಗ್ಗೆ ಸಕಾರಾತ್ಮಕವಾಗಿ ಯೋಚಿಸಿದ್ದ. ಇಟ್ಸ್ ಓಕೆ, ಬಟ್ ಡೋಂಟ್ ರಿಪೀಟ್ ದಿಸ್ ಎಂದ ಗಂಭೀರವಾಗಿ. ಅವನು ಹೆಣ್ಣು ಮಕ್ಕಳ ವಿಷಯದಲ್ಲಿ ಹೇಗೆ ಎಂದು ತಿಳಿದಿದ್ದವಳಿಗೆ ಅವನ ಮೇಲೆ ನಂಬಿಕೆ ಇತ್ತು. ಅಯ್ಯೋ, ಹೀಗೆ ಜಸ್ಟ್ ಮುಟ್ಟಿದ್ರೆ ಅಂತ ಆಗುವುದಿಲ್ಲನಾ, ನಾನು ಬೇರೆ ಯಾರಲ್ಲಲ್ಲ, ನಿನ್ನ ಹೆಂಡತಿ ಆಗುವಳಲ್ಲನಾ ಎಂದವಳು ಅವನ ಕೈ ಹಿಡಿದರೆ ಅವಳ ಮೃದು ಕೈಗಳ ಸ್ಪರ್ಶಕ್ಕೆ ಅವನ ಹೃದಯ ಬಡಿತ ಜೋರಾಯಿತು. ಅವಳ ಕೈಯನ್ನು ಬಿಗಿಯಾಗಿ ಹಿಡಿದವ. ಹೌದಲ್ವಾ, ನಾವಿಬ್ಬರು ಗಂಡ ಹೆಂಡತಿ ಆಗುವವರು, ನಮ್ಮ ನಡುವೆ ಯಾವುದೇ ಸಂಕೋಚ ಇರಬಾರದು ಎಂದವ ಅವಳ ತೀರ ಸನಿಹಕ್ಕೆ ಬಂದರೆ ಈಗ ತಾಳ ತಪ್ಪೋ ಸರದಿ ಅವಳ ಹೃದಯದಾಗಿತ್ತು. ಎಬ್ಬೆ ಎಂತದ ನೀನು, ನಾನು ಸುಮ್ಮನೆ ತಮಾಷೆಗೆ ಕೈ ಹಿಡಿದದು, ನೀನು ನೋಡಿದರೆ ಜೋರಿದೆ, ಬಿಟ್ಟರೆ ಮದುವೆಗೆ ಮೊದಲು ನನಗೆ ಕೈಗೆ ಮಗು ಕೊಡ್ತೀಯ ಅಂತ ಎಂದವಳ ಮಾತಿಗೆ ಅವನ ಕಣ್ಣುಗಳ ಗಾತ್ರ ಹೆಚ್ಚಾದರೆ ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡವಳು. ನನ್ನನ್ನು ಕಂಡ್ರೆ ನಿನಗೆ ಆಗೋದಿಲ್ಲ ಅಂತ ನೀನು ಸುಳ್ಳು ಹೇಳಿದಲ್ಲ, ನಿನಗೆ ನನ್ನ ಮೇಲೆ ಲವ್ ಆಗಿದೆ ಅಂತ ಅಲ್ಲ ಎಂದವಳೆ ಅವನು ಉತ್ತರಿಸುವ ಮೊದಲೇ ಅಲ್ಲಿಂದ ಕಾಲ್ಕಿತ್ತಳು. ಅವನ ಮುಖದಲ್ಲಿ ಕಿರುನಗೆ ಮೂಡಿತು. ಮುಂದುವರೆಯುವುದು.